ಈತ ನೋಡೋಕೆ ಎಷ್ಟು ಖರಾಬ್ ಆಗಿದ್ನೋ ಅಷ್ಟೇ ಡೇಂಜರ್ ಕೂಡ ಆಗಿದ್ದ. ಹೌದು, ಮನುಷ್ಯ ಸಿಕ್ಕಿದ ಅವಕಾಶವನ್ನು ಎಷ್ಟು ಚೆನ್ನಾಗಿ ಬಳಸಿಕೊಳ್ಳಬೇಕು ಎಂಬುದನ್ನ ಇವನನ್ನ ನೋಡಿ ತಿಳ್ಕೋಬೇಕು. ಯಾಕಂದ್ರೆ ಜಯರಾಜ್ ಇಲ್ದೆ ಇರೋ ಟೈಮನ್ನ ಬಹಳ ಚೆನ್ನಾಗಿ ಇವನು ಬಳಸ್ಕೊಂಡು ಸಿಲಿಕಾನ್ ಸಿಟಿಯ ಕಿಂಗ್ ಆಗಿ ಮೆರೆದಿದ್ದ. ಅದು ಜಯರಾಜ್ ಸೆರೆಮನೆಗೆ ಸೇರಿದ ಸಮಯ. ಹೌದು, ತಿಗಳರಪೇಟೆ ಗೋಪಿ ಮೇಲೆ ಜಯರಾಜ್ ಅಟ್ಯಾಕ್ ಮಾಡಿದ್ದರಿಂದ ಆತನಿಗೆ 10 ವರ್ಷ ಜೈಲು ಶಿಕ್ಷೆಯಾಯಿತು. ಅಲ್ಲಿಯವರೆಗೂ ರಾಜಧಾನಿಯಲ್ಲಿ ಜಯರಾಜ್ ಹೆಸರು ಬಿಟ್ರೆ ಬೇರೆ ಯಾವ ಹೆಸರು ಕೇಳ್ತಾ ಇರಲಿಲ್ಲ. ಆದ್ರೆ ಜಯರಾಜ್ ಜೈಲು ಪಾಲಾದ ಮೇಲೆ ಕೊತ್ವಾಲ್ ಹೆಸರು ಸಿಕ್ಕಾಪಟ್ಟೆ ಫೇಮಸ್ ಆಗುತ್ತೆ. ಆಗಿಂದ ಇಡೀ ಸಿಲಿಕಾನ್ ಸಿಟಿ ಕೊತ್ವಾಲ್ನ ಕಂಟ್ರೋಲ್ಗೆ ಬಂದಿತ್ತು. ಅನೇಕ ವ್ಯವಹಾರಗಳನ್ನ ಶುರು ಮಾಡ್ತಾನೆ. ಜೊತೆಗೆ ಜಯರಾಜ್ ಎಲ್ಲೆಲ್ಲಿ ಹವಾ ಕ್ರಿಯೇಟ್ ಮಾಡಿಕೊಂಡು ಹೆಸರು ಮಾಡಿದ್ನೋ ಅಲ್ಲೆಲ್ಲ ರಾಮಚಂದ್ರ ತನ್ನ ಹಾವಳಿಯನ್ನ ಎಬ್ಬಿಸ್ತಾನೆ. ಇನ್ನು ಈ ವಿಚಾರ ಜೈಲಲ್ಲಿದ್ದ ಜಯರಾಜ್ಗೆ ತನ್ನ ಸಹಚರರಿಂದ ತಿಳಿದಿದ್ದು ಆ ಟೈಮ್ಗೆ ಜಯರಾಜ್ ಇದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಯಾಕಂದ್ರೆ ತನಗಿರುವ ಶಕ್ತಿ ಹಾಗೂ ತನ್ನ ಹೆಸರಿಗಿರುವ ಹವಾ ಏನು ಎಂಬುದು ಅವನನ್ನ ಹೆಚ್ಚಿನ ಚಿಂತೆಗೆ ದಾರಿ ಮಾಡಿಕೊಡ್ಲಿಲ್ಲ. ಹತ್ತು ವರ್ಷಗಳ ಕಾಲ ಸೆರೆಮನೆ ವಾಸ ಮುಗಿಸಿಕೊಂಡು ಜಯರಾಜ್ ಹೊರಬಂದಿದ್ದು ಸಿಲಿಕಾನ್ ಸಿಟಿಯಲ್ಲಿ ಆದಂತಹ ಬದಲಾವಣೆಗಳನ್ನ ಕಂಡು ರೊಚ್ಚಿಗೇಳ್ತಾನೆ. ಜೊತೆಗೆ ಹೋದಲ್ಲೆಲ್ಲ ಕೊತ್ವಾಲ್ ಕೊತ್ವಾಲ್ ಎನ್ನುವ ಹೆಸರನ್ನ ಕೇಳಿ ಕೆಂಡ ಮಂಡಲನಾಗ್ತಾನೆ. ಅಲ್ಲದೆ ಜಯರಾಜ್ನ ವ್ಯವಹಾರಗಳನ್ನ ಸಹ ಕೊತ್ವಾಲ್ ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದು ಕೊತ್ವಾಲ್ನನ್ನ ಮುಗಿಸಲೇಬೇಕು ಎನ್ನುವಂತಹ ನಿರ್ಧಾರಕ್ಕೆ ಜಯರಾಜ್ ಬರ್ತಾನೆ. ಆದ್ರೆ ಆ ಸಮಯಕ್ಕೆ ಮತ್ತೊಂದು ಹೊಸ ಪ್ರೇಮ್ ಕಹಾನಿ ಹುಟ್ಟಿಕೊಳ್ಳುತ್ತೆ. ಹೌದು, ಕೊತ್ವಾಲ್ ತನ್ನ ಪಾಡಿಗೆ ತಾನು ರೌಡಿಸಂ ಮಾಡ್ಕೊಂಡು ಇದ್ದಿದ್ರೆ ಅವನ ಹೆಣ ಬೀಳೋದು ಸ್ವಲ್ಪ ತಡ ಆಗ್ತಾ ಇತ್ತು ಅನ್ಸುತ್ತೆ. ಆದ್ರೆ ಯಾವಾಗ ಅವನು ವರದರಾಜ್ ನಾಯಕ್ ಪ್ರೀತಿಗೆ ಅಡ್ಡ ಹೋಗ್ತಾನೋ ಅದೇ ಕಾರಣವೇ ಕೊತ್ವಾಲ್ ಕೊಲೆಗೆ ಕಾರಣವಾಗುತ್ತೆ. ಹೌದು, ದೊಡ್ಡ ಶ್ರೀಮಂತನ ಮಗನಾಗಿದ್ದ ವರದರಾಜ್ ನಾಯಕ್ ಸಾಮಾನ್ಯ ಬಡ ಯುವತಿಯನ್ನ ಪ್ರೀತಿ ಮಾಡ್ತಾ ಇರ್ತಾನೆ. ಆದ್ರೆ ಇದು ಅವರ ತಂದೆಗೆ ಸಹಿಸಲು ಆಗೋದಿಲ್ಲ. ಹಾಗಾಗಿ ಈ ಪ್ರೀತಿ ವಿಚಾರವನ್ನ ಹುಡುಗನ ತಂದೆ ಕೊತ್ವಾಲ್ಗೆ ವಹಿಸುತ್ತಾನೆ. ವರದರಾಜ್ ನಾಯಕ್ ಆಗಿನ್ನೂ 19 ವರ್ಷದ ಹುಡುಗ. ಆದ್ರೆ ಅವನು ತೆಗೆದುಕೊಂಡ ನಿರ್ಧಾರ ಮಾತ್ರ ತುಂಬಾ ದೊಡ್ಡದು. ವರದರಾಜ್ ನಾಯಕ್ ಹೋದ ಕಡೆ ಬಂದ ಕಡೆಯಲ್ಲೆಲ್ಲ ಈ ಕೊತ್ವಾಲ್ ಕೊಡ್ತಾ ಇದ್ದ ಕಾಟವನ್ನ ವರದರಾಜ್ಗೆ ಸಹಿಸಲು ಆಗ್ತಾ ಇರಲಿಲ್ಲ. ಹಾಗಾಗಿ ಕೊತ್ವಾಲ್ನನ್ನ ಮುಗಿಸಲೇಬೇಕು ಅಂತ ವರದರಾಜ್ ಸ್ಕೆಚ್ ಹಾಕ್ತಾನೆ. ಅದಕ್ಕಾಗಿ ಶ್ರೀಧರ್ ಹಾಗೂ ಜಯರಾಜ್ನ ಕೆಲವು ಸಹಚರರ ಪರಿಚಯ ಮಾಡಿಕೊಳ್ತಾನೆ. ಅದಾದ ಕೆಲವು ದಿನಗಳ ಬಳಿಕ ಕೊತ್ವಾಲ್ ಕಾನಿಷ್ಕಾ ಹೋಟೆಲ್ನಲ್ಲಿ ಜಯರಾಜ್ ಮೇಲೆ ಅಟ್ಯಾಕ್ ಮಾಡುವ ಸ್ಕೆಚ್ ಹಾಕಿದ್ದು. ಈ ವಿಚಾರವನ್ನು
ವರದರಾಜ್ ನಾಯಕ್ ಹೇಗೋ ತಿಳಿದುಕೊಂಡು ಜಯರಾಜ್ಗೆ ತಿಳಿಸುತ್ತಾನೆ. ಇದರಿಂದ ಜಯರಾಜ್ ಈ ಸ್ಕೆಚ್ನಿಂದ ತಪ್ಪಿಸಿಕೊಳ್ತಾನೆ. ಆಗಿಂದ ಜಯರಾಜ್ಗೆ ವರದರಾಜ್ ಮೇಲೆ ವಿಶ್ವಾಸ ಹೆಚ್ಚಾಗುತ್ತೆ. ಜೊತೆಗೆ ಕೊತ್ವಾಲ್ನನ್ನ ಮುಗಿಸೋಕೆ ವರದರಾಜ್ಗೆ ಸಹಾಯ ಮಾಡೋದಾಗಿಯೂ ಮಾತು ಕೊಡ್ತಾನೆ. ಇತ್ತ ಜಯರಾಜ್ ಮೇಲೆ ಮಾಡಿದ್ದ ಸ್ಕೆಚ್ ಮಿಸ್ ಆಗಿದ್ರಿಂದ ಕೊತ್ವಾಲ್ ಭಯದಲ್ಲಿ ಸ್ವಲ್ಪ ದಿನ ಊರು ಬಿಟ್ಟು ಹೋಗೋಕೆ ಡಿಸೈಡ್ ಮಾಡ್ತಾನೆ. ಆದ್ರೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗಲ್ಲ. ಆದ್ರೆ ಅದೇ ಸಮಯಕ್ಕೆ ವರದರಾಜ್ ಕೊತ್ವಾಲ್ ಬಳಿ ಬಂದು, ನಿಮ್ಮ ಕಷ್ಟ ನನಗೆ ಅರ್ಥವಾಗ್ತಾ ಇದೆ, ಹಾಗಾಗಿ ತುಮಕೂರಿನಲ್ಲಿ ನನ್ನ ಫ್ರೆಂಡ್ ಫಾರ್ಮ್ ಹೌಸ್ ಇದೆ, ಅಲ್ಲಿ ನೀವು ಸೇಫ್ ಆಗಿ ಇರಬಹುದು ಅಂತ ಹೇಳಿ ಕಳುಹಿಸುತ್ತಾನೆ. ಆದ್ರೆ ಕೊತ್ವಾಲ್ಗೆ ಗೊತ್ತಿರ್ಲಿಲ್ಲ ನನ್ನ ಸಾವನ್ನ ನಾನೇ ಹುಡುಕಿಕೊಂಡು ಹೋಗ್ತಾ ಇದ್ದೀನಿ ಅಂತ. ಇನ್ನು ವರದರಾಜ್ ಮಾತನ್ನ ನಂಬಿ ಕೊತ್ವಾಲ್ ತುಮಕೂರಿನ ಫಾರ್ಮ್ ಹೌಸ್ಗೆ ಹೋಗ್ತಾನೆ. ಇತ್ತ ಅವನ ಹೆಣವನ್ನ ಹೇಗೆ ಬೆಳೆಸಬೇಕು ಅಂತ ವರದರಾಜ್, ಶ್ರೀಧರ್ ಹಾಗೂ ಬಚ್ಚನ್ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಇವರ ಸಹಾಯಕ್ಕೆ ಬರುವವನೇ ಕೊತ್ವಾಲ್ನ ಆಪ್ತ ಸಹಚರ ಸೀತಾರಾಮ ಶೆಟ್ಟಿ. ಹೌದು, ಕೊತ್ವಾಲ್ ಮೇಲೆ ಯಾವ ಸಮಯಕ್ಕೆ ಅಟ್ಯಾಕ್ ಮಾಡಿದ್ರೆ ಒಳ್ಳೇದು ಅಂತ ಶೆಟ್ರು ಹೇಳ್ತಾರೆ. ಅದೇ ರೀತಿ ಶ್ರೀಧರ್, ಬಚ್ಚನ್ ಹಾಗೂ ವರದರಾಜ್ ಸೀತಾರಾಮ ಶೆಟ್ರ ಜೊತೆ ಕೈ ಜೋಡಿಸಿ ಕೊತ್ವಾಲ್ನನ್ನ ಮುಗಿಸೋಕೆ ಸ್ಕೆಚ್ ಹಾಕಿಯೇ ಬಿಡ್ತಾರೆ. ಹೋದ್ರೆ ಕೊತ್ವಾಲ್ನನ್ನ ಹೇಗೆ ಮುಗಿಸ್ಬೇಕು ಅಂತ 4 ಜನರು 4 ದಿಕ್ಕಿನಲ್ಲಿ ನಿಂತು ಯೋಚನೆ ಮಾಡ್ತಾರೆ. ಶೆಟ್ರು ಸಮುದ್ರದ ಬಳಿ ಕರೆದುಕೊಂಡು ಹೋಗಿ ಅವನನ್ನ ಕೊಚ್ಚಿ ಸಮುದ್ರಕ್ಕೆ ಎಸೆಯಬೇಕು ಅಂತ ಹೇಳಿದ್ರೆ, ಈ 3 ಜನ ತಮ್ಮದೇ ರೀತಿಯಲ್ಲಿ ಬೇರೆ ಬೇರೆ ಯೋಚನೆ ಮಾಡ್ತಾರೆ. ಆದ್ರೂ ಕೊನೆಗೆ ಒಂದು ನಿರ್ಧಾರಕ್ಕೆ ಬರ್ತಾರೆ. ಹೌದು, ಕೊಲೆಗೆ ಈ ಸ್ಥಳವೇ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿ ಅದೊಂದು ದಿನ ಮುಹೂರ್ತ ಫಿಕ್ಸ್ ಮಾಡ್ತಾರೆ. ಇತ್ತ ಕೊತ್ವಾಲ್ ಬಳಿಕ ಬಕ್ರೈಂ ಬಂತೆ ಸ್ಕೆಚ್ ಹಿಂದಿನ ದಿನ ತನ್ನ ನೆಚ್ಚಿನ ಆಪ್ತರು ಎಂದುಕೊಂಡಿದ್ದ ಈ 4 ಜೊತೆ ತಿಂದು ಕುಡಿದು ಇಸ್ಪೀಟ್ ಆಡಿ ಕಾಲ ಕಳೆಯುತ್ತಾ ಕೂತಿರ್ತಾನೆ. ಅದೇ ಸಮಯಕ್ಕೆ ಶೆಟ್ರು ಕೊತ್ವಾಲ್ಗೆ ಹಿಂದೆಯಿಂದ ಮೊದಲು ಲಾಂಗ್ ನಲ್ಲಿ ಹೊಡಿತಾರೆ. ಆಗ ಮುಗ್ಗರಿಸಿ ಬಿದ್ದ ಕೊತ್ವಾಲ್ ಮೇಲೆ ಈ 4 ಸೇರಿ ಮನ ಬಂದಂತೆ ಕೊಚ್ಚಿ ಕೊಲೆ ಮಾಡ್ತಾರೆ. ಅಂದಿಗೆ ಭೂಗತ ಲೋಕದಿಂದ ಕೊತ್ವಾಲ್ ರಾಮಚಂದ್ರ ದೂರಾಗಿ ಮಣ್ಣಲ್ಲಿ ಮಣ್ಣಾಗ್ತಾನೆ. ಈ ರೀತಿ ಕೊತ್ವಾಲ್ ಸಿಟಿಯಲ್ಲಿ ತನ್ನದೇ ಆದ ಹವಾ ಕ್ರಿಯೇಟ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಮೆರೆದಿದ್ದ. ಜೊತೆಗೆ ಅದೆಷ್ಟೋ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದ. ಆದ್ರೆ ತಾನು ನಂಬಿದವರಿಂದಲೇ ಮಣ್ಣು ಸೇರ್ತಾನೆ ಎನ್ನುವ ಸಣ್ಣ ಕಲ್ಪನೆಯು ಕೊತ್ವಾಲ್ಗೆ ಇರಲಿಲ್ಲ. ಆದ್ರೂ ಇದೇ ಸತ್ಯ. ಹೌದು, ಕೊನೆಗೂ ಕೊತ್ವಾಲ್ ತನ್ನ ಆಪ್ತರ ಮಚ್ಚೇಟಿಗೆ ಬಲಿಯಾಗಿಯೇ ಹೋದ.